ರಶ್ಮಿ. ರೀ, ಇವರು ನಮ್ಮ ಕಡೆದಾರಂತ. ಇವ್ರ ಹೆಸರು ಲತಾ ಅಂತ. ಹಾಯ್. ಹಲೋ. ಟೀ ಕುಡಿದು ಹೋಗೋರಂತ ನೋಡ್ರಿ. ಪರವಾಗಿಲ್ಲ ಬಿಡ್ರಿ, ಮತ್ತೆ ಇನ್ನೊಂದ್ಸತಿ ಬರ್ತೀನಿ. ಅಯ್ಯೋ, ಈಗ ಮೊದ್ಲಕ್ಕ ಸಿಕ್ಕಿರಿ ನೀವು ನನಗೆ, ಹಂಗ ಹೋಗುದನ? ನೀವು ಇಲ್ಲೇ ಇರ್ರಿ, ನಾ ಚಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ. 3 ಮಂದಿ ಕೂಡಿ ಚಾ ಕುಡಿನಂತ ಇಲ್ಲೇ. ಅಂದಂಗ ನಿಮ್ದು ಯಾವ ಊರು? ಇಲ್ಲೇನ ವರ್ಕ್ ಮೇಲೆ ಬಂದಿರಿ? ಇಲ್ಲ, ನಮ್ಮ ಬ್ರದರ್ ಇಲ್ಲಿ ವರ್ಕ್ ಮಾಡ್ತಾರ್ರಿ. ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದೀನಿ ಅಷ್ಟೇ. ನೋಡೋಕೆ ಹ್ಯಾಂಡ್ಸಮ್ ಆಗದಾನ. ಇದೇನೇವ ಇದು ಹೆಂಡತಿ ಒಂಥರ ಹಳ್ಳಿ ಪೆದ್ದಿಗತಿ ಇದ್ದಂಗದ ಆಯ್ತು. ನೋಡೋಕೆ ಎಷ್ಟು ಸ್ಮಾರ್ಟ್ ಅದಾಳಿಕಿ. ನಾನು ಹೆಂಡ್ತಿನೂ ಐತಿ, ಎಟ್ಟಿದ್ದಿದ್ರು ತಿದ್ಕೊಳಂಗಿಲ್ಲ. ಹಳ್ಳಿ ಗುಗ್ಗು ಥರನ ಆಡ್ತತಿ. ಇಲ್ಲೆಲ್ಲ ಪ್ಲೇಸ್ ಅದ ನೋಡಿದ್ರಿ? ಅಯ್ಯೋ ಅಣ್ಣ ಕೆಲಸದ ಮೇಲೆ ಬಿಸಿ ಇರ್ತಾನ, ಅಡ್ಡಾಡಕ್ಕಾಗೇ ಇಲ್ಲ ರೀ. ಹೋಗ್ಬೇಕು. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಾಳೆ ಹೋಗ್ತಾ ಇದ್ದೀನಿ. ನಾನು ಹೆಂಡತಿ ಕರ್ಕೊಂಡು ನೀವು ಬರ್ಬೋದಲ್ಲ. ಒಟ್ಟಿಗೆ ಎಲ್ಲರೂ ಸುತ್ತಾಡ್ಕೊಂಡು ಬರೋಣಂತ. ಏನಂತೀರಿ? ಅದು ಹೆಂಗೆ ಅಲ್ಲ. ಓ ಹಂಗೇನಿಲ್ಲ, ಬರ್ರಿ ಹೋಗ್ಬಿಡೋಣ. ಚಾ ತಗೋರಿ. ಥ್ಯಾಂಕ್ಸ್ ರೀ. ಎಲ್ಲಿಗೆ ಹೋಗೋದು ಅನ್ನಕತ್ತಿದ್ರಿ? ನಾಳೆ ನೀನು ಕರ್ಕೊಂಡು ಹೊರಗೆ ಹೊಂಟಿದ್ನ ಇಲ್ಲ, ಹಂಗ ನೀವು ಬರ್ರಿ ಅಂತ ಕರೆಯಕತ್ತಿದ್ದೆ. ಪಾಪ ಅವ್ರಿಗೆ ಇಲ್ಲೇನೋ ಗೊತ್ತಿಲ್ಲ ಅಂತ, ಅದಕ್ಕೆ ಕರೆದ್ನ. ಅಯ್ಯೋ ಬರ್ರಿ ಹೋಗೋಣ, ಅದಕ್ಕೇನಾಗುತ್ತೆ. ನಾ ಏನು ಹಂಗತಿ ತಿಳ್ಕೊಳಂಗಿಲ್ಲಪ್ಪ, ಬರ್ರಿ ಹೋಗುನು. ಈಕಿನ ಹಚ್ಕೊಂಡೆ ಅಂದ್ರೆ ನನಗೆ ಹಿಂದಿ ಕಲಿಸ್ತಾಳ. ಈಕಿ ಜೊತೆ ನಾ ಈಕೆ ಚಂದಾಗಿರ್ಬೋದು, ಆಮೇಲೆ ನಾನು ಮಾಡ್ರನ್ ಆಗಿರ್ಬೋದು. ಈಕಿನ ಹಚ್ಕೊತೀನಿ ಅಲ್ಲನಾ. ಇಲ್ಲಿ ಯಾರೊಬ್ರು ಮಾತಾಡೋರಿಲ್ಲ. ಈಕಿನ ಹಚ್ಕೊಳಬೇಕು ನಾನು. ಅದಲ್ಲ, ನಿಮ್ಮಿಬ್ರು ನಡುವೆ ನಂದೇನಂತ. ಅಯ್ಯೋ ನೀವು ಅಲ್ಲ ಅನ್ಬಾರ್ದಪ್ಪ, ಬರಬೇಕು ನೋಡು. ಅಲ್ಲನ ನಾ ಹೇಳ್ತೀನಿ ಸ್ಟ್ರಿಕ್ಟಾಗಿ. ಬರೀ ನಾ ಎಷ್ಟೊತ್ತಿಗೆ ಹೋಗುದ್ರಿ? ನಾಳೆ 10 ಗಂಟೆ ಅಂದ್ರೆ ಹೋಗೋಣ. 10 ಗಂಟೆ ಅಂದ್ರೆ ತಯಾರಾಗಿ ಬರ್ಬೇಕಷ್ಟೇ ನೀವು. ಅಂದಂಗೆ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಚಂದ್ರು. ಸರಿ, ಓಕೆ, ಚಂದ್ರು ಅವರೇ, ಬರ್ತೀನಿ ತಗೊಳ್ರಿ. ಎಷ್ಟು ಚಂದ ಮಾತಾಡ್ತಾಳ, ಎಷ್ಟು ನಯ ವಿನಯ. ನಾನು ಹೆಂಡತಿನೂ ಐತಿ, ಏನಾರ ಹೇಳಿದ್ರ ಏನಾರ ತಿಳ್ಕೊಂತೀರ. ಇಂಥ ಪೆದ್ದಿ ಹೆಂಡತಿನ ಲಗ್ನ ಆಗಿನ ನಾನು. ಇದ್ರದ್ದು ಕಲರ್ ನೋಡೇ ಮಳ್ಳಾಗಿ ಹೋದ್ ನಾನು. ಇನ್ನೊಂದು ಸ್ವಲ್ಪ ಹುಡುಕ್ಯಾಡಿದ್ನಿ ಅಂದ್ರೆ ಇಂಥ ಹೆಂಡತಿ ಸಿಗ್ತಿದ್ದಿಲ್ಲ ನನಗೆ. ಲೀಲಾ ಇಷ್ಟು ಚಂದದ. ಚಂದ ಅನ್ನೋದಕ್ಕಿಂತ ನಯ ವಿನಯ ಭಾಳ ಐತಿ. ಇದು ನೋಡು, ನಾನೊಂದು ಹೇಳಿದ್ರೆ ತಾನೊಂದು ಮಾತಾಡ್ತೈತಿ. ಎಷ್ಟು ಚಲೋ ಅದಾಳ್ರಿ ಈಕಿ. ನನಗೂ ಬೆಗ್ಗೆ ಆಯ್ತು ಸಿಕ್ಕಂಗಾತ. ಒಂದಿಟ್ಟು ಅವ್ರನ್ನ ನೋಡ್ಯಾರ ಕಲ್ಕೊ, ಹೆಂಗಿರ್ಬೇಕು ಹೆಂಗಿರ್ಬಾರ್ದಂತಿ. ನನಗೆ ಗೊತ್ತೈತಾ ಹೆಂಗಿರ್ಬೇಕು ಹೆಂಗಿರ್ಬಾರ್ದಂತೆ. ಆಕಿನ ನೋಡಿ ಏನು ಕಲ್ಕೊಳೋದು? ನೀವು ಬರೀ ಮಂದಿಗೆ ಹೊಂದಾಣಿಕೆ ಮಾಡಿ ಮಾತಾಡ್ತಿರಲ್ಲ, ಅದಕ್ಕೆ ಸಿಟ್ಟು ಬರ್ತದ ನನಗೆ. ಈ ಜಲಮ್ದಾಗ ಸುಧಾರ್ಸಂಗಿಲ್ಲ ತಗೋ ನೀನು. ನಮ್ಮವ್ನ ಮಾತು ಕೇಳಿದ್ನಿ ಅಂದ್ರೆ ಈ ಹಳ್ಳಕ್ಕೆ ಬೀಳ್ತಿದ್ದಿಲ್ಲ ನಾನು. ಅನುಭವಿಸ್ಲಿ ಚಂದ್ರು, ಅನುಭವಿಸು. ಇನ್ನೂ ಅನುಭವಿಸ್ತೀಯ ಅಲ್ಲಿ ಮಗನ, ಅನುಭವಿಸು. ಏನೋ ಗುಣ ಗುಣ ಅನ್ನಕತ್ತೀರಿ? ಏನೂ ಇಲ್ಲ. ಇವತ್ತರ ಅಡಿಗೆ ಮಾಡಿವೋ ಏನ ಬರೀ ನೀರು ಕುಡಿದು ಮಕ್ಕೋಬೇಕು? ಚಪಾತಿ ಎಗ್ ಬುರ್ಜಿ ಮಾಡೀನಿ. ಅದೆಂತ ಎಗ್ ಬುರ್ಜಿ ಮಾಡ್ಯಾಳು? ಏನು ತಿನ್ನೋಂಗ್ ಮಾಡ್ಯಾಳು, ಏನು ತಿನ್ಲಾರ್ದಂಗೆ ಮಾಡ್ಯಾಳು? ಅದು ನಾನು ನಿಮ್ಮ ಮಿಸಸ್ದ ಫೋನ್ ನಂಬರ್ ಇಸ್ಕೊಳ್ಳೋದು ಮರ್ತ್ಬಿಟ್ಟೆ. ನಾಳೆ ಎಷ್ಟೊತ್ತಿಗೆ ರೆಡಿ ಆಗೋದು? ಅದು ನನಗೆ ಒಂದು ಫೋನ್ ಮಾಡಿದ್ರೆ ಅದಕ್ಕೆ ನನ್ನ ನಂಬರು ನೀವು ತಗೊಳ್ಳಿ. ನಿನ್ನ ನಂಬರ್ ನಾನು ಕೊಡ್ತೀರಾ? ನನ್ನ ಮಿಸಸ್ ಏನು ಮಾಡ್ತೀರಿ? ನಂದ ಕೊಡ್ತೀನಿ ತಗೋರಿ. ಸರಿ, ನಾನು ಬರ್ತೀನಿ. ನೀವು ರೆಡಿ ಆದಮೇಲೆ ನನಗೆ ಫೋನ್ ಮಾಡಿರಿ. ಹುಷಾರು. ಅದು ಕಾಲಲ್ಲಿ ಪೈಪ್ ಬಿದ್ದಿತ್ತಲ್ಲ, ನಾನು ನೋಡಲೇ ಇಲ್ಲ. ಥ್ಯಾಂಕ್ಸ್ ರೀ, ಇಲ್ಲಾಂದ್ರೆ ಬಿದ್ದು ಬಿಡ್ತಿದ್ದೆ ನಾನು. ನಿಮ್ಗೇನೋ ಆಗಿಲ್ಲ ಹೌದಿಲ್ಲ? ಇಲ್ಲ, ನನಗೇನೂ ಆಗಿಲ್ಲ. ಥ್ಯಾಂಕ್ಸ್ ರೀಪ್ಪ, ಇಲ್ಲಾಂದ್ರೆ ಬಿದ್ದು ಬಿಡ್ತಿದ್ದೆ ನಾನು. ಎಷ್ಟು ಸಾಫ್ಟ್ ಅದಾವ ಈಕಿ ಕೈ, ಏನೋ ಒಂಥರ ಸೆಳಿತ. ಈಕಿ ಕಣ್ಣು ನೋಡಕ್ಕೆ ಎಷ್ಟು ಚಂದ ಅದಾವ. ಅಯ್ಯೋ ಈ ರಶ್ಮಿ ಅವ್ರೆ, ಇವತ್ತು ನೋಡ್ರಿ ನಿಮ್ಮ ಯಜಮಾನ್ರು ನಾನು ಹಿಡ್ಕೊಲಿಕ್ಕಂದ್ರೆ ಬಿದ್ದು ಬಾಯಿನ ಹಲ್ಲು ಮುರ್ಕೊಂಡ್ಬಿಡ್ತಿದ್ದೆ. ಸರಿ, ನಾ ಬರಲಾ? ನಿಮ್ಗೇನಾರು ಹೆಲ್ಪ್ ಬೇಕಂತಂದ್ರೆ ನನಗೆ ಕಾಲ್ ಮಾಡ್ರಿ. ನಿಮ್ಮ ಯಜಮಾನ್ರ ಕಡೆ ನಾನು ನಂಬರ್ ಕೊಟ್ಟೇನೆ ನೋಡ್ರಿ. ರೀ, ಏನು ಮಾಡಕತ್ತಿದ್ರಿ ನೀವು? ಯಾಕಂದ್ ಕಾಣಿಸ್ಲಿಲ್ಲ ನಿನಗೆ ಏನ್ ಮಾಡಕತ್ತಿದ್ನಿ ಅಂತ ಹೇಳಿ? ಆ ಹುಡುಗಿ ಬೀಳಕತ್ತಿಲ್ಲ, ಕೈ ಹಿಡ್ಕೊಂಡು ಅಷ್ಟ ಎಲ್ಲಾನು ಇದನ್ನ ಮಾಡ್ಕೋತ ನೋಡು. ಯಾಕೆ ಎಷ್ಟು ಸೂಕ್ಷ್ಮ ಅದ ಒಂದಿಟ್ಟು ಆಕಿನ ನೋಡ್ ಕಲಿ. ನಾನು ಏನೇನ ಕೆಟ್ಟದಾಗ ಯೋಚನೆ ಮಾಡಕತ್ತೀನಿ. ಬೀಳಾಕತ್ತಿದ್ಲು, ಕೈ ಹಿಡ್ಕೊಂಡ್ರೆ ಅಷ್ಟೇ. ನಮ್ಮ ಯಜಮಾನ್ರಿ ಹೆಂಗಂತ ನನಗೆ ಗೊತ್ತಿಲ್ಲ. ಆ ಹುಡುಗಿನೂ ಹಂತಕ್ಕೆ ಇಲ್ಲ, ಹೊಲ್ ಬಿಡು. ಸಿಟ್ಟು ಯಾಕೆ ಮಾಡ್ಕೋಬೇಕು ನಾನು? ಮಲ್ಲಿ ಇದೇನ್ಲಿ ಇಲ್ಲೇ ನಮ್ಮ ಮನಿ ಕಡೆ ನೀನು? ನನ್ನ ನೆನಪ ಹರಿಯನ ಹೆಂಗ ನೀನು? ಒಂದೀಟ್ರ ನಾನು ನೋಡಕ್ ಬಂದ್ಯಾ ನೀನು? ಈಗಂಕ್ರು ಎಲ್ಲ ನೆನಪು ಹರಿ ತಗೋ. ಹೆಂಡತಿ ಮಕ್ಕ ನೋಡಕತ್ತಿಯಲ್ಲ, ಅದಕ್ಕೆ ಈ ಮಲ್ಲಿ ಯಾವಾಗ ನೆನಪಾಗಬೇಕು ನಿನಗೆ? ನಿನ್ ನೆನಪು ಹಾರಕ್ಕೆ ಹೆಂಗಾಗತ್ತ? ಏನ್ತೆ ಇದ್ದಾಗ ಆಕಿನ್ ನೋಡಿಲ್ಲ ನಾನು, ಆಕಿನೂ ನಾನು ಹೊಳ್ ನೋಡಿಲ್ಲ. ಈಗ ಹೆಂಗ್ ನೆನಪಾಗತ್ತೆ ಹೇಳಿ ನೋಡುನ.
ಅಲ್ಲನ ನನ್ನ ಹೆಂಡತಿ ತುಡುಗಿಲಿ ಇದ್ದಾಗನ ಕದ್ದ ಮುಚ್ಚ ಓಡಿ ಬರ್ತಿದ್ದೆ. ಆಕಿನ ಬಿಟ್ಟು ಈಗ ಅದ್ರ ಮಕ ಏನ್ ನೋಡುದು, ಒಣ ಮೀನದು ಮಕದಂತದನ್ನ. ನೀ ಇರ್ಬೇಕಾದ್ರ ಇನ್ನೊಬ್ರು ಹೊಳ್ಳ್ಯಾರ ನೋಡಿ ನೀನ. ಬಾಯ್ ಮತ್ತೆ ಲಟ ತಗೋ, ನನ್ನ ಮ್ಯಾಗ ನಿನ್ ಪ್ರೀತಿನೇ ಇಲ್ಲ. ಅಯ್ಯೋ ನನ್ನ ಬಂಗಾರಿ, ನನ್ನ ಮಲ್ಲಿ, ನಿನ್ನ ಮ್ಯಾ ಪ್ರೀತಿ ಇದೀನ್ಲಿ. ಅಂದಲ್ಲಿ ನಾ ಒಂದು ತಿಂಗಳು ನಿನ್ನ ಆ ಸುತ್ತಾಡ್ಸ್ಕೊಂಬರಕ್ ಹೋಗಿದ್ನೇನು. ಈಗ ನನ್ನ ಸೊಸಿ ಹೊಟ್ಲೆದಾಳ. ಈಕಿ ನನ್ನ ಹೆಂಡತಿ ಹೆಂಗದಾಳ ಅಂತ ನಿನಗೆ ಗೊತ್ತೈತಲ್ಲ. ಬರೀ ನನ್ನ ಸೊಸಿಗೆ ಬಹಳ ಕಾಟ ಕೊಡಕತ್ತಾಳ. ಹಾ, ಆಕಿ ಹೊಟ್ಲಿದ್ದಿದ್ದು ಈಕಿಗೆ ಸಹಿಸ್ಕೊಳಕಾಗವಲ್ದು. ಅದಕ್ಕ ನನ್ನ ಸೊಸಿ ಪ್ರೊಟೆಕ್ಷನ್ನಿಗೆ ಅದೀನಿ, ಗೊತ್ತನ. ಬಂದ್ಲೋ ನಿನ್ ಹೆಂಡತಿ ಚಿಮಣದ ಮಾರ್ಯಾಕಿ. ಬಂಗಾರನ ಮುಂದಿಟ್ಕೊಂಡು ಆ ಕಾಗಿ ಬಂಗಾರ ಯಾಕೆ ನೋಡಕ್ ಹೋಗ್ಲಿಲ್ಲ ನಾನು. ಆ ಚಸ್ಮಾ ಹಾಕೊಂಡ್ ಎದಕ್ ಬರ್ತೀನ ಅಂತೀನಿ ನಾನು. ಆ ಚಸ್ಮಾ ಮುಗಿದ್ರ ಬರೋಬ್ಬರಿ ಇರಂಗಿಲ್ಲನ. ಆ ಚಸ್ಮಾ ಬೇಕಾನ. ಅದನ್ನ ಹಾಕೊಂಡ್ರೆ ನಾ ಚಂದ ಕಾಣೋದು ಗೊತ್ತನ. ನಿನ್ನೂ ಅಯ್ಯಾರ ನೋಡು ನಿನ್ನ ಹೆಂಡತಿದು. ನಾ ಬ್ಯಾಡ ಅಂದ್ರೂ ಕೇಳಾರ್ದ ಹೊಟ್ಲೆದಾಳಿಕೆ ಹಣಿಮಿ ಚಿಮುನಿ ಮಾಡ್ತೀನಿ ಕಿನ್ನ. ಬ್ಯಾಡಲೇ ಇನ್ನೊಂದಿಷ್ಟು ದಿನ ಬಿಡು. ಈಗ ಬ್ಯಾಡ ಒಂದಿಷ್ಟು ರೊಕ್ಕ ಗಳಸಾಕತ್ತೆ ಅಂತ ನಾನು ಹೇಳಿದ್ರ ಕುಣ್ಯಾಡಿ ಬಸರಾದ್ಲ ಮಾಡ್ತೀನಿ ಕಿದ. ನನ್ನ ಮ್ಯಾಗನು ಬಂದಿರಬಾರ್ದು ಈಕಿನ. ಈಕಿನ ಹಿಂಗ ಹೋಗಿರ್ಬೇಕು. ಏನ್ ಮಾಡಿದ್ರು ಈಕಿ ಹೊಟ್ಟೆಗಿಂದ ಕೂಸ ಕರಗವಲ್ದ. ತಡಿ ಹಿಂಗ ಮಾಡ್ತೀನಿ. ಇನ್ನ ಇಲ್ಲಿ ಅಡ್ಡಾಡು ಹೊತ್ತು ಈ ಮೆಟ್ಲದಲ್ಲ, ಮೆಟ್ಲ ಮ್ಯಾಗ ಎಣ್ಣೆ ಹಾಕಿಬಿಡ್ತಾನೆ. ಹಾಕಂಡ್ ದಬಕ್ಕಂತ ಬೀಳ್ತಾವ ನೋಡೋದು. ಬಿದ್ಲು ಅಂದ್ರೆ ಮುಗಿದು ಹೋತು. ಅವಾಗೆಲ್ಲ ಬರ್ಬರಿ ಆಕೈತಿ. ಎಣ್ಣೆ ಸುಡ್ತಾನ ತಡಿ. ಹೆಣ್ಣಲ್ಲ ನೀನ್ ಹೆಂಡತಿ ಹೆಮ್ಮಾರಿ ನೋಡು. ತಾನು ಮಾಂಸದ ಕುಡಿನ ಆ ಚೂಟ್ ಹಾಕಕ್ ನೋಡ್ತಾಳ. ಈಗರ ಅರ್ಥ ಆತ ನಾನ್ ನಿನ್ ಎದಕ್ ನೋಡಕ್ ಬಂದಿಲ್ಲ ಅಂತೇಳಿ. ಇಂಥ ದುರ್ಬುದ್ಧಿದೈತಿ, ಏನ್ ಮಾಡುದು. ಹೆಜ್ಜಿಗೂ ನಮ್ಮ ಹನುಮವ್ಗ ಭಾಳ ತೊಂದ್ರೆ ಐತಿ ಗೊತ್ತನ. ಆಕಿ ಜೀವಕ್ಕೆ ಅಪಾಯ ಐತಿ. ಅದಕ್ಕ ಆಕಿ ಹಿಂದ ನಿಂತೀನಿ. ನನ್ನ ವಂಶದ ಕುಡಿ ಕಾಪಾಡ್ಕೋಬೇಕಾಗಿತ್ತು ನಾನು. ಇಲ್ಲೊಂದಿಟ್ಟು ಸುಡುತ್ತೀನಿ ಎಣ್ಣಿನ, ಇಲ್ಲೊಂದಿಟ್ಟು ಚೆಲ್ಲಿದೆ. ಇದ್ರ ಮ್ಯಾಗ ಕಾಲಿಟ್ಟು ಬಿದ್ಲು ಅಂದ್ರೆ ಮುಗೀತು. ಹೊಟ್ಟೆ ಹಚ್ಕೊಂಡು ನೆಲ್ಕ ಬೀಳ್ತಾವ. ಬಿದ್ಲು ಅಂದ್ರೆ ಹೊಟ್ಟೆಗಿನ ಕೂಸು ಹೋಗ್ಬಿಡ್ತತಿ. ಅತ್ತಾಗ ಇನ್ನು 4 ವರ್ಷ ಚಂದಾಗ ದುಡಿದ್ಲು ಅಂದ್ರೆ ಕೈಯಾಗ ರೊಕ್ಕ ಆಕತಿ. ಇದಟ್ಟು ಮುಂದಿನ ಮನಿ ಅಟ್ಟು ಹಾರಿ ಬಿಡದು ಚಂದನ ಮನಿ ಹಾಕ್ಸಕ್ಕಾಗತ್ತಂತ ನಾ ಹೇಳಿದ್ರ ಹೊಟ್ಲೆ ಹಾಕಂತ ಬಸರಾಗಿ ಮಕ್ಕಳನ್ನ ಹೊಡೆದು ಮರಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ನೆಳ್ಳಾಗಿರೋಕಿ ಪಿಸ್ರಿ. ನೆಳ್ಳಾಗಿರಾಕ್ ಬಿಡ್ತೀನಿ ಬಾಯ್ಕಿನ. ಇನ್ನೊಂದು 4-5 ವರ್ಷ ಬಿಟ್ಟು ಹೊಡೆದ್ರೆ ನೀನು ಒಲ್ಲೆ ತೋತನ. ಈ ಕಿವಿ ಬೈ ಅಂತವ್ ನಿನ್ ಸಸಿ ಏನು ಕಮ್ಮಗ ಹಾಡ್ತಾಳ. ಆಕೆ ಹಾಡ್ಬೇಡ ಅಂತೇಳು, ಕಿವಿ ತಪ್ಪಲಿ ಹರಿದು ಹೊಕ್ಕಾವ್. ಹಿಂದಕ್ಕೆ ನಿಂದಿರ್ತೀನಿ. ಮತ್ತೆ ಬಿದ್ಲು ಅಂದ್ರೆ ನನ್ನ ಮ್ಯಾಗ ಬಂದಿತ್ತು. ಹಿಂದಕ್ಕೆ ಸರ್ ನಿಂದಿರ್ತೀನಿ. ಹನುಮಂತಿ ಹಾಡ್ಬೇಡವಾ. ಚಂದಿಲ್ಲ ಅಂತಲ್ವ, ಭಾಳ ಚಂದ ಐತಿ ಹಾಡ. ಆದ್ರ ಈಗ ಹಾಡ್ಬೇಡ ಅಷ್ಟ. ಅದು ಇಲ್ಲಿ ಅದ ನಿಮ್ ಸಣ್ಣ ಅತ್ತಿ ಬಂದಾಳ. ಅದಕ್ಕ ಹುಚ್ಚಿಗ್ಯಾಂಡಿ ಒಂದೊಂದ ಮಾತಾಡಕತ್ತತಿ. ಇದಕ್ಕೇನು ದೇವ್ಗೆ ಬಿಡ್ಕೊಂಡತ್ತೇನು? ಒಂದೊಂದ ಮಾತಾಡ್ತತವ. ಬಾಲಿ ಹಣಿಮಿ ಆ ಎಣ್ಣೆ ಮ್ಯಾಗ ಕಾಲಿಡಲಿ ಇಟ್ಟು ಬಿದ್ದು ಬಿಡಲಿ ಹಣಿಮಿ ಲಗು ಲಗು ಬಾಲಿ. ತಿಳ್ಕೊಂತ ನಿಂತ ಯಾರು ಇರ್ಲಿಕ್ಕಂದ್ರು ಹುಚ್ಚ ಹಿಡ್ದತಿ ಇದಕ್ಕೆ. ಲಗುನ ಬಾಲಿ ಹಣಿಮಿ ನೋಡ್ಬೇಕಾಗೈತಿ. ಬಾಲಿ ಹಣಿಮಿ ಪಾಪ ಹುಡುಗಿಗೆ ಯಾ ನಮ್ಮನೆ ಕಷ್ಟ ಕೊಟ್ಟ ನೀನ್ ಹೆಂಡತಿ. ತಡಿ ನಾನೇ ಇವತ್ತಿಗೆ ಬರೋಬ್ಬರಿ ಶಿಕ್ಷೆ ಕೊಡ್ತಾನೆ. ಇದ್ದಾಗನ ಒಂದ್ಸತಿ ನನ್ನ ಬಡದ್ ತೀರ್ಸ್ಕೊಂಡ್ಲ. ಆಗಂಕ್ರು ಹೊಳೆ ಬಡಿಯಕ್ಕಾಗಿರ್ಲಿಕ್ಕೆ ಎಲ್ಲ ಡಿಬಿಗೆ. ಈ ಸತಿ ನೋಡಕಂತೆ ನೋಡಣ ಮುರಿಬೇಕು ನಿನ್ ಹೆಂಡತಿ ಹಂಗತಿ ಮಾಡ್ತೀನಿ. ಹನುಮಂತಿ ಇಳಿಬೇಡ, ಅಲ್ಲಿ ಗದ್ಲೈತಿ, ನೀ ಅಲ್ಲೇ ನಿಂದ್ರವ. ಯವ್ರ ನಡನ ಹೋದ್ರೆ ಯವ್ವ 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 ಏನಿ ಮೀನ ಒಂದು ಮಾಟ ಮಂತ್ರ ಮಾಡ್ಸೇಳಿ ಯವ್ವ. ಈಗ ಏನ ಮಾಡಕ್ ಹೋದ್ರು ಹಳ್ಳಿ ನನಗ ಚಿರಿ ಬೀಳ್ತೈತಲ್ಲ ಯವ್ವ. ಯವ್ರು ನಡನ ಹೋತ ಯವ್ವ ನಡ. ಹೆಂಗೈತ್ ನೋಡು. ಹುಳ್ಳಿ ಚೀಲ ಬಿದ್ದಂಗ ದಬಕ್ಕಂತ ಬಿದ್ದು ಬಿಟ್ಲು. ಈಗ ನನ್ನ ಬತಾ ಮುಡ್ತ್ ನೋಡು. ಹೋಗ
ಚಿ 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 ತಾ ತೋಡಿದ ಹಳ್ಳಕ್ಕ ತಾನ ಬಿದ್ಲ ನಮ್ಮ ಅತ್ತಿ. ಇನ್ನೊಬ್ಬರಿಗೆ ಕೇಡ ಬಯಸಿದ್ರ ಹಿಂಗ ಆಗೋದ ಎತ್ತಿ. ಲೇ ಅಡಿಬಿಟ್ಟಿ ಬಾಲೆ ಎತ್ತ ಬಾ, ಇವರು ನಡನ ಇಬ್ರು ನಡನ. ಎತ್ತ ಬಾಲೆ ಕೈನ ಅಲ್ಲಿ ನಿಂತ್ಕೊಂಡು ಗರ ಬಡದ ನಂಗೆ ನೋಡ್ಕೊಂತ ನಿಂತಿಯಲ್ಲ, ಬಾಲೆ ಯವ್ವ ನಡನ ಯಪ್ಪ ನಡನ. ಅನುಭವ್ಸ ಬರಬ್ಬರಿ ಆಗೈತಿ. ನಮ್ಮಂತಿ ಎಬ್ಸಕ್ ಹೋಗ್ಬೇಡ ನೀನು. ಎಬಿಸಿತಿ ಅಂದ್ರೆ ಮತ್ತೆ ಅಲ್ಲೇ ಕೈ ಹಿಡಿದು ಜಕ್ಕೊಂಡು ಒಗದು ಬಿಟ್ಟಾಳ ಆಕಿ. ನೀ ಸುಮ್ಮನೆ ನಿಂದಿರ್ಬೇ, ಬೀಳಿ ಅವಳು ಅಲ್ಲೇ ಒದ್ದಾಡ್ಲಿ. ಮಾಡಿದ್ದುನ್ನೋ ಮಾರಾಯ. ಇನ್ನೊಬ್ಬರಿಗೆ ಕೇಡು ಬಯಸಿದ್ರ ಆ ಕೇಡು ಹೊಳ್ಳಿ ನಮ್ಗ ಆಗುತ್ತ. ಇದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರ ಎಲ್ಲ ಚಲೋ ಆಕ್ಕೇತಿ. ಯಾವತ್ತು ಇನ್ನೊಬ್ಬರಿಗೆ ಕೇಡು ಬಯಸಬಾರದು.